ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಶಾಸಕ ಬೈರತಿ ಬಸವರಾಜ್ ಅರೆಸ್ಟ್ ಆಗ್ತಾರಾ? ಕಾರಣ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆಯ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿರೋದ್ರಿಂದ ಇವರ ಬಂಧನ ಆಗುತ್ತಾ ಅನ್ನೋದು ಪ್ರಶ್ನೆ. ರೌಡಿ ಶೀಟರ್ ಬಿಕ್ಲು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್. ಹತ್ಯೆಯಲ್ಲಿ ಮಾಜಿ ಸಚಿವ ಅವರ ಪಾತ್ರ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ತಾರಾ ಪೊಲೀಸರು ಅಂತ. ಶಾಸಕ ಬೈರತಿ ಬಸವರಾಜ್ ಅರೆಸ್ಟ್ ಆಗೇ ಬಿಡ್ತಾರಾ? ಯಾವುದೇ ಕ್ಷಣದಲ್ಲಾದ್ರೂ ಬೈರತಿ ಬಸವರಾಜ್ ಬಂಧನದ ಸಾಧ್ಯತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈಗಾಗಲೇ 5 ಆರೋಪಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಂಧಿಸಿದ್ದಾರೆ. ಎಫ್ಐಆರ್ ನಲ್ಲಿ ಅಕ್ಯೂಸ್ಡ್ ನಂಬರ್ 5 ಆಗಿದ್ದಾರೆ ಶಾಸಕ ಬೈರತಿ ಬಸವರಾಜ್. ನಿನ್ನೆ ಮಧ್ಯಾಹ್ನದಿಂದ ನಾಪತ್ತೆಯಾಗಿದ್ದಾರೆ ಬೈರತಿ ಬಸವರಾಜ್. ಎಲ್ಲಿ ಹೋದ್ರು? ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್. ಶಾಸಕ ಬೈರತಿ ಬಸವರಾಜ್ ಅವರ ಪಾತ್ರ ಕೂಡ ಇದೆ. ಅವರ ಕುಮ್ಮಕ್ಕಿನಿಂದಲೇ ಬಿಕ್ಲು ಶಿವನ ಹತ್ಯೆಯಾಯಿತು ಅಂತ ಸ್ವತಃ ಬಿಕ್ಲು ಶಿವನ ತಾಯಿ, ಮೋಸ್ಟ್ಲಿ ಅವರ ಹೆಸರು ವಿಜಯಲಕ್ಷ್ಮಿ, ಅವರು ಕೊಟ್ಟಿರುವಂತಹ ದೂರಿನ ಅನ್ವಯ ಬೈರತಿ ಬಸವರಾಜ್ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಕಾಪಿಯನ್ನ ನೀವು ನೋಡಿದ್ರೆ ಅದರಲ್ಲಿ ಅಕ್ಯೂಸ್ಡ್ ನಂಬರ್ 5, ಆರೋಪಿ ನಂಬರ್ 5 ಇದೇ ಶಾಸಕ ಬೈರತಿ ಬಸವರಾಜ್ ಅವರು. ಹಾಗಾಗಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಇವರ ಪಾತ್ರ ಇರೋದು ಸಾಬೀತಾದ್ರೆ, ಸಾಕ್ಷಿಗಳು ಅದಕ್ಕೆ ಪೂರಕವಾಗಿ ಲಭ್ಯ ಆದ್ರೆ ಶಾಸಕರಿಗೆ ನೋಟಿಸ್ ಕೊಟ್ಟು ಯಾವುದೇ ಕ್ಷಣದಲ್ಲಾದ್ರೂ ಅವರ ಬಂಧನ ಆಗೋ ಸಾಧ್ಯತೆ ಇದೆ. ಬಟ್ ನಿನ್ನೆ ಮಾಧ್ಯಮಗಳ ಎದುರು ಕಾಣಿಸ್ಕೊಂಡ್ರು, ಒಂದು ಸ್ಟೇಟ್ಮೆಂಟ್ ಬಿಟ್ರೆ ಆ ನಂತರ ಬೈರತಿ ಬಸವರಾಜ್ ಎಲ್ಲಿ ಹೋದ್ರು, ಏನು ಮಾಡ್ತಿದ್ದಾರೆ, ಯಾರ ಸಂಪರ್ಕದಲ್ಲೂ ಸದ್ಯಕ್ಕಂತೂ ಇಲ್ಲ ಬೈರತಿ ಬಸವರಾಜ್ ಅನ್ನೋದ್ರ ಮಾಹಿತಿ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಬಂಧನದ ಭೀತಿ ಶಾಸಕರನ್ನ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಇದೇ ಶಾಸಕ ಬೈರತಿ ಬಸವರಾಜ್ ಅವರು ಕೊಡ್ತಾರೆ. ಮಂಜುನಾಥನ ಮೇಲೆ ಆನೆ, ಈ ಬಿಕ್ಲು ಶಿವ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಯಾಕಾಗಿ ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ ಗೊತ್ತಿಲ್ಲ, ನನ್ನ ಮೇಲೆ ಎಫ್ಐಆರ್ ಆಗಿರೋದು ಅದಕ್ಕೂ ಕೂಡ ಕಾರಣ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಇದೇ ಬೈರತಿ ಬಸವರಾಜ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಬಳಿಕ ಇದೇ ಬೈರತಿ ಬಸವರಾಜ್ ಅವರು ಕೊಲೆಯಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳ ಜೊತೆಗೆ ಇದ್ದಂತಹ ಫೋಟೋ ವೈರಲ್ ಆಗುತ್ತೆ. ಬೈರತಿ ಬಸವರಾಜ್ಗೆ ಇವತ್ತೇ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು. ಕೇಸ್ ಸಂಬಂಧ ತನಿಖೆ ತೀವ್ರಗೊಳಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ತನಿಖೆ ವೇಳೆ ಬೈರತಿ ಹಾಗೂ ರೌಡಿ ಜಗ್ಗನ ಪಾತ್ರದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಬ್ಬರಿಗೂ ಹಲವು ವರ್ಷಗಳಿಂದ ಸಂಪರ್ಕ ಇರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬೈರತಿ ಹಾಗೂ ಜಗ್ಗನ 10 ವರ್ಷಗಳ ಕೇಸ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಪೊಲೀಸರು. ಯಾವ್ಯಾವ ಜಮೀನು ವಿವಾದದಲ್ಲಿ ಸೆಟಲ್ಮೆಂಟ್ ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಕ್ಯಾರಪುರಂ ವ್ಯಾಪ್ತಿಯಲ್ಲಿನ ಕೇಸ್ಗಳಲ್ಲೇ ಜಗ್ಗ ಭಾಗಿಯಾಗಿರೋ ಶಂಕೆ ಇದೆಯಂತೆ. ಜಗ್ಗನ ಮೂಲಕ ಬೈರತಿ ಬಸವರಾಜ್ ಸೆಟಲ್ಮೆಂಟ್ ಗಳನ್ನ ಮಾಡಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಬೈರತಿ ಬಸವರಾಜ್ಗೆ ಇವತ್ತೇ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಳ್ತಿದ್ದಾರೆ. ಜಗದೀಶ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಂಬರ್ 1. ಈ ಜಗದೀಶ್ ಜೊತೆಗೆ ಬೈರತಿ ಬಸವರಾಜ್ ಇದ್ದಂತಹ ಫೋಟೋಗಳನ್ನ ಕೆಲ ಕ್ಷಣಗಳ ಹಿಂದೆ ಗ್ಯಾರಂಟಿ ನ್ಯೂಸ್ ಸ್ಕ್ರೀನ್ ಮೇಲೆ ತಾವು ಕೂಡ ಗಮನಿಸಿದ್ರಿ. ಇಬ್ಬರು ಕೂಡ ಬಹಳ ಅತ್ಯಾಪ್ತರು. ಯಾರು? ಶಾಸಕರು ಮತ್ತು ಈ ಜಗದೀಶ್ ಅನ್ನುವಂತಹ ವ್ಯಕ್ತಿ. ಈ ಜಮೀನು ವಿಚಾರಗಳಿಗೆ ಸಂಬಂಧಪಟ್ಟಂತೆ 10 ವರ್ಷಗಳಿಂದಲೂ ಕೂಡ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅದು ಬೈರತಿ ಬಸವರಾಜ್ ಅವರ ಮೂಲಕ ಸೆಟಲ್ಮೆಂಟ್ಗಳಾಗಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರಂತೆ. ಹಾಗಾಗಿ ಎಲ್ಲೆಲ್ಲಿ ಯಾವ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಸೆಟಲ್ಮೆಂಟ್ಗಳಾಗಿದೆ ಅಲ್ಲೆಲ್ಲ ಬೈರತಿ ಬಸವರಾಜ್ ಅವರು ಯಾವ ರೀತಿ ಇನ್ವಾಲ್ವ್ ಆಗ್ತಾ ಇದ್ರು, ಅವರ ಪಾತ್ರ ಏನು, ಪ್ರಮುಖವಾಗಿ ಬಿಕ್ಲು ಶಿವನ ಹತ್ಯೆ ಆಗಿರೋದು ಕೂಡ ಜಮೀನು ವಿಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲೂ ಕೂಡ ಬೈರತಿ ಬಸವರಾಜ್ ಅವರ ಪಾತ್ರ ಇದೆ. ಅವರ ಕುಮ್ಮಕ್ಕಿನಿಂದಲೇ ಕೊಲೆ ಆಗಿದೆ ಅಂತ ಸ್ವತಃ ಕೊಲೆ ಆಗಿರುವ ಬಿಕ್ಲು ಶಿವನ ತಾಯಿ ಬಂದು ದೂರು ಕೊಟ್ಟಿರುವಂತಹ ಪರಿಣಾಮ ಈಗ ಇಬ್ಬರ ನಡುವಿನ ಆ ಸಂಬಂಧ, ಯಾವ್ಯಾವ ಪ್ರಕರಣದಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅನ್ನೋದು ಸತ್ಯ ಸಿಗ್ತಾ ಇರುವಂತಹ ಮಾಹಿತಿ. ಇಫ್ ಸಪೋಸ್ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಸುಳಿವು, ಚಿಕ್ಕ ಸಾಕ್ಷ್ಯ ಕೂಡ ಪೊಲೀಸರಿಗೆ ಸಿಕ್ಕರೆ ಸಾಕು, ಅವರ ಬಂಧನ ಯಾವ ಕ್ಷಣಕ್ಕಾದ್ರೂ ಆಗ್ಬಿಡುತ್ತೆ ಅಂತ. ಮತ್ತು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಇವರ ಪಾತ್ರ ಇದೆ, ಇವರ ಕುಮ್ಮಕ್ಕಿದೆ. ಈ ಹಿಂದೆ ಕೂಡ ಇವರ ಜೊತೆಗೂಡೆಯೇ ಈ ಗ್ಯಾಂಗ್ ಬಂದು ಕೊಲೆ ಬೆದರಿಕೆ ಹಾಕಿತ್ತು ನನ್ನ ಮಗನಿಗೆ ಅಂತ ಈ ಬಿಕ್ಲು ಶಿವನ ತಾಯಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ ಅಂಶಗಳನ್ನ ವಿಜಯಲಕ್ಷ್ಮಿ ಅವರು. ಹಾಗಾಗಿ ಆ ದೂರಿನ ಅನ್ವಯ ಇವರನ್ನ ಕರೆದು ವಿಚಾರಣೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಪೊಲೀಸರಿಗಿದೆ.
ಹಾಗಾಗಿ ಈಗ ನೋಟಿಸ್ ಕೊಡೋದು ಮೊದಲ ಹಂತವಾಗಿ ಯಾರನ್ನೂ ಕೂಡ ಏಕಾಏಕಿ ಹೋಗಿ ನೀವು ಅರೆಸ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಸಾಕ್ಷಿಗಳು ಸಿಕ್ಕರೆ ಮಾತ್ರ, ಇವರು ಕೂಡ ಇದರಲ್ಲಿ ಭಾಗಿ ಹಾಕಿದ್ದಾರೆ ಅನ್ನೋದಕ್ಕೆ ವಿತ್ ಪ್ರೂಫ್ಗಳಿದ್ರೆ ಮಾತ್ರ ಯಾವ ಕ್ಷಣಕ್ಕಾದ್ರೂ ಶಾಸಕರ ಬಂಧನ ಆಗ್ಬಿಡುತ್ತೆ. ಆದರೆ ಈಗ ಇವರ ಮೇಲೆ ಆರೋಪಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಪ್ರಾಥಮಿಕವಾಗಿ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಹೀಗಾಗಿ ಈಗ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗೆ ಹಾಜರಾಗಿಸುವ ಸಾಧ್ಯತೆಗಳು. ಪೊಲೀಸರು ವಿಚಾರಣೆ ಮಾಡುವಾಗ ನಿಮಗೂ ಜಗ್ಗುನಿಗೂ ಏನ್ ಸಂಬಂಧ, ಈಗ ಜಗ್ಗು ಕೂಡ ಇದರಲ್ಲಿ ಭಾಗಿ ಹಾಕಿದ್ದಾನೆ, ಆತನೇ A1, ಹಾಗಾಗಿ ಆತನ ಜೊತೆಗೆ ನಿಮಗೂ ಒಡನಾಟ ಇರೋದ್ರಿಂದ ನೀವೇನಾದ್ರೂ ಒತ್ತಡ ಹಾಕಿ ಕೊಲೆ ಮಾಡಿಸಿದ್ರ ನಿಮ್ಮ ಕುಮ್ಮಕ್ಕು ಅಂತ ಅವರು ದೂರು ಕೊಟ್ಟಿದ್ದಾರೆ. ಅದರ ಅನ್ವಯ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಪಾತ್ರ ಏನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಒಂದಷ್ಟು ಪ್ರಾಥಮಿಕವಾಗಿ ವಿಚಾರಣೆಗೆ ಒಳಪಡಿಸಿದಂತಹ ಹಂತದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಭೈರತಿ ಬಸವರಾಜ್ ಅವರು ನಿನ್ನೆ ಮಧ್ಯಾಹ್ನದಿಂದಲೇ ಯಾರ ಸಂಪರ್ಕದಲ್ಲೂ ಇಲ್ಲ, ಸದ್ಯಕ್ಕಂತೂ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಎನಿವೆ ಪೊಲೀಸರು ನೋಟಿಸ್ ಕೊಟ್ಟಾಗ ಹಾಜರಾಗಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಬಟ್ ಇವತ್ತೇ ಪೊಲೀಸರು ನೋಟಿಸ್ ಕೊಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಹುತೇಕರಿಗೆ ಒಂದಷ್ಟು ಡೌಟ್ಗಳಿರಬಹುದು, ಶಾಸಕರ ಬಂಧನ ಏಕಾಏಕಿ ಆಗ್ಬಿಡುತ್ತಾ ಅಂತ. ಖಂಡಿತ ಆಗಬಹುದು, ಸಾಕ್ಷಿಗಳು ಸಿಕ್ಕಂತ ಹೊತ್ತಲ್ಲಿ. ಶಾಸಕರ ಬಂಧನ ಆಗೋದಕ್ಕೆ ಯಾವಾಗ ಪರ್ಮಿಷನ್ಗಳು ಸ್ಪೀಕರ್ ಇಂದ ಬೇಕಾಗುತ್ತೆ ಅಂದ್ರೆ ಅಧಿವೇಶನಗಳು ನಡೆದಾಗ ಮಾತ್ರ. ಅಧಿವೇಶನಗಳಿದ್ದಾಗ ಮಾತ್ರ ಸ್ಪೀಕರ್ ಅವರ ಗಮನಕ್ಕೆ